ಭೈರತಿರಣಗಳು ಮಾಡಿದ್ದೀನಿ. ಸತ್ಯ ಸತ್ಯ ಸರ್ನಾಫ್ ಹರಿಶ್ಚಂದ್ರ, ಬಗೀರ, ಕೇಡಿ. ಈ ರಕ್ಕಸಪುರದೊಳ ಸಿನಿಮಾ ಇದೆಯಲ್ಲ, ಹೇಗ್ ಸಿಕ್ತು ಅವಕಾಶ? ಪ್ರೀತಿಯಿಂದ ತುಂಬಾ ಮುದ್ದು ಮುದ್ದಾಗಿ ನನ್ನ ಸುಬಕ್ಕ ಅಂತ ಕರಿತಿದ್ದೆ. ಹೇಳಲ್ಲ, ಫಿಲಂ ನೋಡಿ. ಅವಾಗ ಸ್ಕೂಲ್ ರಜಾ ಅಥವಾ ರಜೆಲೆ ಶೂಟಿಂಗ್ ಮಾಡಿದ್ದ? ಎಲ್ಲ ಹೀರೋಯಿನ್ ಎಲ್ಲ ಇಷ್ಟ. ಡಿ ಬಾಸ್, ರಾಜ್ಬಿ ಶೆಟ್ಟಿ ಸರ್, ಅಪ್ಪು ಸರ್. ಸ್ಕೂಲಲ್ಲೆಲ್ಲ ಏನಂತಾರೆ ನಿಮ್ ಫ್ರೆಂಡ್ಸ್, ಟೀಚರ್ಸ್ ಎಲ್ಲ? ಬನ್ನಿ ಅಂತೀನಿ, ಆದ್ರೆ ಅವರು ನನ್ ಸ್ಕೂಲಿಗೆ ಬರ್ಬೇಕಲ್ಲ ಏನ್ ಮಾಡಿದ್ರು. ರಾಜ್ಬಿ ಶೆಟ್ಟಿ ಸರ್ ಇದ್ರಲ್ಲ ಏನು ಭಯ. ಕೈ ತುತ್ತು ನೀಡಲೇ ಇಲ್ಲ, ಮಗಳಾಗಿ ಬಂದೋಡು ನೀನಾ. ಫಿಲಾಮೇ ನೋಡ್ಬೇಕು, ಅವ್ರ ಡೈಲಾಗು ಹೇಳಲ್ಲ. ನಮ್ಮನ್ನ ಕಾಪಾಡಿದಕ್ಕೆ ಅಂಕಲ್ ಸಾಯಿಸ್ಬಿಡ್ತಾರ ಅಮ್ಮ. ಇಲ್ಲ ನಾನು ಒಂದ್ಸಲ ನೋಡ್ಕೊಂಡ್ಬಿಟ್ರೆ ಹೇಳ್ತೀನಿ. ಎಲ್ರು ಹೇಳ್ತಿದ್ರು ಚೆನ್ನಾಗ್ ಮಾಡಿದೆ ಅಂತ. ನಿಯತಿ ಅವಳೊಬ್ಳೆ ಬೆಸ್ಟ್ ಫ್ರೆಂಡ್. ಹೇಳ್ಕೊಡಿ ಅಂತ ನನ್ಗೆ ರಿಕ್ವೆಸ್ಟ್ ಮಾಡ್ತಾರೆ, ಪ್ಲೀಸ್ ಅಂತ. ಈ ಸಾಂಗ್ ಬಿಟ್ರೆ ಅಪ್ಪು ಸರ್ದೊಂದ್ ಸಾಂಗ್ ಹೇಳ್ತೀನಿ. ಆಡಿಸಿ ನೋಡು, ಬೀಡಿಸಿ ನೋಡು, ಎಂದು ಸೋಲದು, ಸೋತು ತಲೆಯವಾಗದು. ಅಪ್ಪು ಸರ್ ಯಾಕೆ ಇಷ್ಟ ಆಗ್ತಾರೆ ಅಂದ್ರೆ ಅವ್ರು ತುಂಬಾ ಟ್ಯಾಲೆಂಟ್ ಇದಾರೆ, ತುಂಬಾ ಒಳ್ಳೆ. ಟಿವಿ ಅಂದ್ರೆ ಇಷ್ಟ ತರ ಮಕ್ಳು ಬೇಕು ನಮ್ಗೆ. ಡಿ ಬಾಸ್ ಯಾಕೆ ಇಷ್ಟ ಆಗ್ತಾರೆ? ತುಂಬಾ ಸಲ ನಾನು ಅವ್ರನ್ನ ಮೀಟ್ ಮಾಡಿದೀನಿ. ನಾನು ಬರ್ತೀನಿ ನಿಮ್ ಜೊತೆಗೆ ಆಕ್ಟ್ ಮಾಡ್ಬೇಕಂದ್ರೆ ನನ್ಗೆ ಇಷ್ಟ ಅಂತ ಕೇಳಿದೆ. ಎಲ್ಲಾ ಹೀರೋಸ್ ಮುದ್ದಾಗಿ ಮಾತಾಡ್ಕೊಂಡು ಇರ್ತೀನಿ. ಈಗ ಯಾವ್ಯಾವ ಹೀರೋಗಳ ಜೊತೆಗೆ ಆಕ್ಟ್ ಮಾಡಿದೀರಾ ನೀವು? ಅಂಗಣ್ಣ ಮಂಗಣ್ಣ, ಆಗಿ ಮುಚ್ಕೊಂಡು ಉಂಗಣ್ಣ. ಅಂದ್ರೆ ನೀವು ಆಕ್ಟರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಪ್ಪ ಅಮ್ಮಂಗೆ. ಬೆಸ್ಟ್ ಫಿಲಂ ಅಂದ್ರೆ ರಕ್ಕಸಪುರ. ಅಂದ್ರೆ ಎಲ್ಲಾರು ಥಿಯೇಟರ್ ಬಂದು ನನ್ ಫಿಲಂ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಇಷ್ಟ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ರಕ್ಕಸಪುರದೊಳ್ ಸಿನಿಮಾ ಇದೇ ಫೆಬ್ರವರಿ 6ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ನಮ್ಮ ಕನ್ನಡ ಪಿಕ್ಚರ್ ವತಿಯಿಂದ ನಾವು ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಕಲಾವಿದರು ಹಾಗೆ ಟೆಕ್ನಿಷಿಯನ್ಸ್ಗಳ ಸರಣಿ ಸಂದರ್ಶನವನ್ನ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನನ್ನ ಜೊತೆಗೆ ಒಬ್ಬರು ಕ್ಯೂರಿಯಸ್ ಆಗಿರುವಂತಹ ಕ್ಯಾರೆಕ್ಟರ್ ಮಾಡಿರೋರು ಇದ್ದಾರೆ. ಸೊ ನೀವು ಇವ್ರನ್ನ ಟೀಸರ್ ಅಲ್ಲಿ ನೋಡಿರ್ತೀರಾ. ಅವರ ಕ್ಯಾರೆಕ್ಟರು ತುಂಬಾ ಸ್ಪೆಷಲ್ ಆಗಿದೆ. ನೋಡಕ್ ಮಾತ್ರ ಚಿಕ್ಕವರು ಇವರು, ಆದ್ರೆ ಇವ್ರ ಕ್ಯಾರೆಕ್ಟರ್ ಬಹಳ ದೊಡ್ಡದಿದೆ. ಎಸ್, ನನ್ನ ಜೊತೆಗೆ ರಕ್ಕಸಪುರದಲ್ಲಿ ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಪುಟ್ಟ ಕಲಾವಿದರೊಬ್ರು ಇದ್ದಾರೆ. ಸೊ ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಯಾರು ಅಂತ ನೋಡಿ. ಸೊ ಗೊಂಬೆ, ವೆಲ್ಕಮ್ ಟು ಶೋ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಏನಿದು ಗೊಂಬೆ ಅಂತಂದ್ರೆ ಹೆಸರೇ ಗೊಂಬೆನಾ? ಹೌದು. ಯಾರು ಇಟ್ಟಿದ್ದು? ಅಮ್ಮ ಅಪ್ಪ ಇಬ್ರು ಇಟ್ರು. ಏನು ಓದ್ತಾ ಇರೋದು ಗೊಂಬೆ? ಸೆಕೆಂಡ್ ಸ್ಟ್ಯಾಂಡರ್ಡ್. ಯಾವ ಊರು? ಮೈಸೂರು. ಸಿನಿಮಾ ಅಂತಂದ್ರೆ ಇಷ್ಟನಾ? ಯಾಕೆ ಇಷ್ಟ ಸಿನಿಮಾ ಅಂದ್ರೆ? ಅಂದ್ರೆ ಅಮ್ಮನೂ ಇಷ್ಟಪಡ್ತಾರೆ, ನಾನು ಇಷ್ಟಪಡ್ತೀರಾ? ಓಕೆ. ಫಸ್ಟ್ ಫಿಲ್ಮ್ ಅಲ್ಲ, ಯಾವ್ಯಾವ ಫಿಲ್ಮ್ ಮಾಡಿದೀರಾ ಹಾಗಾದ್ರೆ? ಭೈರತಿರಣಗಳು ಮಾಡಿದ್ದೀನಿ. ಸತ್ಯ ಸರ್ನಾಫ್ ಹರಿಶ್ಚಂದ್ರ, ಬಗೀರ, ಕೇಡಿ, ಆಮೇಲೆ ಬೇಲ್, ಇದು ಮಾಡಿದ್ದೀನಿ. ತುಂಬಾ ಮಾಡಿದೀರಾ. ಯಾಕೆ ಇಷ್ಟ ಆಗುತ್ತೆ ಫಿಲ್ಮು? ಅಂದ್ರೆ ಅದ್ ನನಗೆ ಇಂಟರ್ವ್ಯೂಸ್ ಮಾಡಿದೆ. ಈ ರಕ್ಕಸಪುರದೊಳ ಸಿನಿಮಾ ಇದೆಯಲ್ಲ, ಹೇಗ್ ಸಿಕ್ತು ಅವಕಾಶ? ಅಂದ್ರೆ ನಾನು ನನ್ನಮ್ಮ ಸೂಪರ್ ಸ್ಟಾರ್ ಮಾಡ್ತಿದ್ದೆ. ಅಂದ್ರೆ ಗಾಂಧಿ ಅಣ್ಣ ಅಂತ ಇದ್ದಾರೆ, ಅವರು ನಂದು ಸ್ಟೇಟಸ್ ನೋಡಿ ಶಿವು ಅಣ್ಣಂಗೆ ಹೇಳಿದ್ರು. ಶಿವು ಅಣ್ಣ ನನ್ನ ಆಡಿಷನ್ ತಗೊಂಡು ರವಿ ಸರ್ ಹೇಳಿದ್ರು. ರವಿ ಸರ್ ನನ್ನ ಒಪ್ಪಿಗೆ ಮಾಡಿದ್ರು. ಓಕೆ. ಈ ರಕ್ಕಸಪುರದೊಳ ಸಿನಿಮಾದಲ್ಲಿ ಎಲ್ಲ ದೊಡ್ಡ ದೊಡ್ಡ ಆಕ್ಟರ್ಸ್ ಗಳಿದಾರಲ್ಲ, ಅವ್ರ ಜೊತೆಗೆಲ್ಲ ಒಂದು ಸ್ಕ್ರೀನ್ ಶೇರ್ ಮಾಡ್ಕೊಂಡು ಏನ್ ಅನ್ನಿಸ್ತು ಗೊಂಬೆಗೆ? ತುಂಬಾ ಫನ್ ಅನ್ನಿಸ್ತು. ಆಮೇಲೆ ನನ್ ಫಿಲಂ ಅಂತ ಅನ್ಸ್ತಿಲ್ಲ, ನಮ್ ಎಂಜಾಯ್ ಮಾಡಿದ್ರಿ. ನಿಮ್ ಕ್ಯಾರೆಕ್ಟರ್ ಯಾವ ತರ ಇರುತ್ತೆ? ನಾವು ಟೀಸರ್ ಅಲ್ಲಿ ಒಂದು ಚುಚ್ಚೂರ್ ನೋಡಿದ್ವಿ. ಅಂದ್ರೆ ಅವ್ರ ಮಗಳು. ಯಾರ ಮಗಳು? ರಾಜ್ಬಿ ಶೆಟ್ಟಿ ಸರ್ ಮಗಳು. ಓ, ರಾಜ್ ಅವರ ಮಗಳ ನೀವು? ಓಕೆ. ಆಮೇಲೆ ರಾಜ್ಬಿ ಶೆಟ್ಟಿ ಸರ್ ನಂಗೆ ಇಷ್ಟ. ಯಾಕೆ ಅವ್ರು ಹೇಗಿರ್ತಿದ್ರು ಸೆಟ್ ಅಲ್ಲಿ ನಿಮ್ ಜೊತೆಗೆಲ್ಲ? ಫನ್ ಆಗಿ ಮಾತಾಡ್ಸ್ಕೊಂಡು ಇರ್ತಿದ್ರು, ನಗಾಡ್ಕೊಂಡು. ನಾವು ಅಂದ್ರೆ ಆ ಮೂಮೆಂಟ್ ಫುಲ್ ಫನ್ ಆಗಿರ್ತಿತ್ತು. ಶೂಟಿಂಗ್ ಅಂತಾನೆ ಅನ್ನಿಸ್ತಾ ಇರ್ಲಿಲ್ಲ, ಅಷ್ಟೊಂದ್ ಚೆನ್ನಾಗಿರ್ತಾ ಇದ್ರು. ಹೌದು. ಓಕೆ. ಯಾರು ಇಷ್ಟ ಆದ್ರು ಶೂಟಿಂಗ್ ಸೆಟ್ ಅಲ್ಲಿ ಗೊಂಬೆಗೆ? ನಂಗೆ ಎಲ್ಲಾರು ಇಷ್ಟ ಆದ್ರು. ಓಕೆ. ರಾಜ್ ಅವ್ರ ಜೊತೆಗೆ ನಿಮಗ್ ಶೂಟಿಂಗ್ ಎಲ್ಲ ಇರ್ತಿತ್ತಲ್ಲ, ಅವಾಗ ಹೇಗಿರ್ತಿದ್ರು ಅವರು? ಅಂದ್ರೆ ತುಂಬಾ ಮುದ್ದಾಗಿರ್ತಿದ್ರು. ಅಂದ್ರೆ ನಮ್ ಫುಲ್ ಫನ್ ಆಗಿ ಎಂಜಾಯ್ ಮಾಡ್ಕೊಂಡಿರ್ತಿದ್ರಿ. ಯಾವ್ದಾದ್ರು ತುಂಬಾ ನೆನಪಿನಲ್ಲಿ ಈಗ್ಲೂ ಇರೋಂತ ಯಾವ್ದಾದ್ರು ಒಂದು ವಿಷಯ ಹೇಳೋದಾದ್ರೆ? ಅಂದ್ರೆ ಅವ್ರು ನನ್ನ ಸುಬ್ಬಕ್ಕ ಅಂತ ಕರಿತಿದ್ರು. ಏನಂತ ಕರಿತಿದ್ರು? ಸುಬ್ಬಕ್ಕ ಅಂತ ಕರಿತಿದ್ರ. ಯಾಕಂತ? ಪ್ರೀತಿಯಿಂದ ತುಂಬಾ ಮುದ್ದಾಗಿ ನನ್ನ ಸುಬ್ಬಕ್ಕ ಅಂತ ಕರಿತಿದ್ರು.
ಆಮೇಲೆ ಅವ್ರ ಜೊತೆಗೆ ಕೋಳಿ ಜಗಳ ಮಾಡಿದ್ದು ಅಥವಾ ಬೈದಿರೋದು ಆತರ ಏನಾದ್ರು ಇತ್ತಾ? ಇಲ್ಲ ಇಲ್ಲ, ಆತರ ಏನು ಇಲ್ಲ. ಫುಲ್ ಫನ್ ಆಗಿರ್ತಾ ಇದ್ರು, ಫುಲ್ ಫನ್ ಆಗಿ ಎಂಜಾಯ್ ಮಾಡ್ತಿದ್ವಿ. ಎಂಜಾಯ್ ಮಾಡ್ತಾ ಇದ್ರಿ. ಅಥವಾ ಸ್ಟಾರ್ಟಿಂಗ್ ಇಂದ ಫುಲ್ ಎಂಡಿಂಗ್ ವರ್ಗುನು ಅವ್ರ ಜೊತೆಗೇನೆ ನಿಮ್ ಕ್ಯಾರೆಕ್ಟರ್ ಹೋಗುತ್ತಾ? ಹಾ ಹೋಗುತ್ತೆ. ಯಾವ ತರ ಇದೆ ಬೆಳ್ಳಿ ಕ್ಯಾರೆಕ್ಟರ್? ಹೇಳಲ್ಲ, ಫಿಲಂ ನೋಡಿ. ಫಿಲಾಮೆ ನೋಡ್ಬೇಕು, ಹೇಳಲ್ಲ ಅವರು. ಒಂದ್ ಚೂರು ಏನಾದ್ರು ಹೇಳೋದಿದ್ರೆ. ಮಗಳು ಸ್ಕೂಲಿಗೆ ಹೋಗ್ತಾಳ? ಮಗಳು ಹಾ ಸ್ಕೂಲಿಗೆ ಹೋಗ್ತಾಳೆ. ಅಪ್ಪನೇ ಬಿಟ್ಟು ಬರ್ತಾರ ದಿನ ಸ್ಕೂಲ್ಗೆ? ಹೇಳಲ್ಲ. ಹೇಳಲ್ಲ, ಇದು ಹೇಳಲ್ಲ. ಫಿಲಂನೇ ನೋಡ್ಬೇಕು. ಫಿಲಾಮ್ನೇ ನೋಡ್ಬೇಕು ನಾವು. ಆಮೇಲೆ ಏನು ಹೇಳಲ್ಲ ನಾನು. ಏನು ಹೇಳಲ್ಲ. ಅವ್ರಿಗೆ ಏನು ಹೇಳಲ್ಲ. ಆಮೇಲೆ ಫಿಲಂ ನೋಡ್ಬೇಕು ನೀವು. ಫಿಲಾಮ್ನೇ ನೋಡ್ಬೇಕು ನಾವು. ನಾನೇನು ಹೇಳಲ್ಲ. ಏನು ಹೇಳಲ್ಲ. ಅಮ್ಮ ಯಾರು? ಅರ್ಚನಾ ಅವರು. ಅರ್ಚನಾ ಅವರು. ಅವ್ರ ಜೊತೆಗೆಲ್ಲ ಆಕ್ಟ್ ಮಾಡಿ ಹೇಗ ಅನ್ನಿಸ್ತು? ತುಂಬಾ ಫನ್ ಆಗಿ, ಅವರು ಫನ್ ಆಗಿರ್ತಿದ್ರು. ಅವರು ಫನ್ ಆಗಿರ್ತಾ ಇದ್ರು. ಅಂದ್ರೆ ಖುಷಿಯಾಗಿ ರಾಜು ಶೆಟ್ಟಿ ಸರ್ ಆಗ್ಲಿ ಅಥವಾ ನಮ್ಮಮ್ಮ ಆಗ್ಲಿ ತುಂಬಾ ಫನ್ ಆಗಿರ್ತಿದ್ರು. ಫನ್ ಆಗಿರ್ತಿದ್ರು. ತುಂಬಾ ಎಂಜಾಯ್ ಮಾಡ್ಕೊಂಡು ಆ ಮೂಮೆಂಟ್ ಗಳು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿತ್ತು ಮೂಮೆಂಟ್. ಹಾ ಶೂಟಿಂಗ್ ಎಲ್ಲ ಹೋಗ್ಬೇಕಾದ್ರೆ ನಿಮ್ಮ ರಿಯಲ್ ಮಮ್ಮಿ ಬರ್ತಿದ್ರಾ? ಹಾ ಬರ್ತಿದ್ರು. ಏನಂತಾರೆ ಅಪ್ಪ ಅಮ್ಮ? ಅಂದ್ರೆ ಅಪ್ಪ ಅಮ್ಮ ಎಲ್ಲ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಓದೋದ್ ಕಡೆನೂ ಸಪೋರ್ಟ್ ಮಾಡ್ತಾರೆ, ಶೂಟಿಂಗು ಸಪೋರ್ಟ್ ಮಾಡ್ತಾರೆ. ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ? ಒಂದು 10 days ಮಾಡಿದ್ವಿ. 10 days ಶೂಟಿಂಗ್ ಇತ್ತು. ಅವಾಗ ಸ್ಕೂಲ್ ರಜಾ ಅಥವಾ ರಜೆಯಲ್ಲೇ ಶೂಟಿಂಗ್ ಮಾಡಿದ್ದ? ಇಲ್ಲ, ಅಂದ್ರೆ ಸಂಡೇ ಮಾಡ್ಕೊಂತೀವಿ. ಸಂಡೇ ಮಾಡ್ತಿದ್ರಿ. ಈ ಕಡೆ ಸ್ಕೂಲ್ಗೂ ಹೋಗ್ತಾ ಇದ್ರಿ, ಶೂಟಿಂಗ್ ಮಾಡ್ತಿದ್ರಿ, ಬ್ಯಾಲೆನ್ಸ್ ಮಾಡ್ತಾ ಇದ್ರಿ. ವೆರಿ ಗುಡ್ ಗರ್ಲ್. ಅಂದ್ರೆ ನಂಗೆ ಎರಡು ಜಾಸ್ತಿ ಇಷ್ಟ. ಎರಡು ಜಾಸ್ತಿ ಇಷ್ಟ. ಏನಾಗ್ಬೇಕು ಅನ್ಕೊಂಡಿದ್ದೀರಾ? ಡಾಕ್ಟರ್. ಆಕ್ಟರ್? ಇವಾಗ ಆಕ್ಟರ್, ಆಮೇಲೆ ಡಾಕ್ಟರ್. ಈಗ ಆಕ್ಟಿಂಗ್ ಅಂತ ಬಂದಾಗ ತುಂಬಾ ಇಷ್ಟವಾಗಿರುವಂತಹ ಹೀರೋ ಅಥವಾ ಹೀರೋಯಿನ್ ಯಾರು? ನಂಗೆ ಎಲ್ಲರೂ ಇಷ್ಟ. ಎಲ್ಲರೂ ಇಷ್ಟ. ಎಲ್ಲ ಹೀರೋ ಎಲ್ಲ ಹೀರೋಯಿನ್ ಎಲ್ಲ ಇಷ್ಟ. ಓಕೆ, ತುಂಬಾ ಫೇವ್ರೆಟ್ ನಂಗೆ ಎಲ್ಲರೂ ಇಷ್ಟ. ಎಲ್ಲರೂ ಇಷ್ಟ. ಫೇವ್ರೆಟ್ ಅಂತ ಯಾರು ಇಲ್ಲ. ಯಾರನ್ನು ತುಂಬಾ ಫಾಲೋ ಮಾಡ್ತೀರಾ? ನಾನು ಡಿ ಬಾಸ್, ರಾಜ್ಬಿ ಶೆಟ್ಟಿ ಸರ್, ಅಪ್ಪು ಸರ್ ಎಲ್ಲ ಇಷ್ಟಪಡ್ತೀನಿ. ಎಲ್ಲರೂ ಇಷ್ಟಪಡ್ತೀರಾ. ಓಕೆ, ರೀಸೆಂಟ್ ಆಗಿ ಯಾವ ಫಿಲ್ಮ್ ನೋಡಿದ್ರಿ? ರೀಸೆಂಟ್ ಆಗಿ ಈಗ ಸದ್ಯಕ್ಕೆ ರಕ್ಕಸಪುರದೊಳೆ ಸದ್ಯಕ್ಕೆ ನೋಡಿರೋದು. ಈಗ ಬೇಲ್ ಮಾಡಿದೆ. ಬೇಲ್ ಫಿಲಮ್ ಅಲ್ಲಿ ಮಾಡಿದೆ. ಆಮೇಲೆ ಕಮಲ್ ಶ್ರೀದೇವಿ. ಓಕೆ, ಸ್ಕೂಲಲ್ಲೆಲ್ಲ ಏನಂತಾರೆ ನಿಮ್ ಫ್ರೆಂಡ್ಸು ಟೀಚರ್ಸ್ ಎಲ್ಲ? ನೀನು ದೊಡ್ಡ ಆಕ್ಟರ್ ಆಗಿದ್ಯಾ ಅಂತೆಲ್ಲ ಖುಷಿ ಪಡ್ತಾರೆ. ಆಮೇಲೆ ಎಲ್ಲ ಹೇಳ್ತಾರೆ, ನನ್ನ ಶೂಟಿಂಗ್ ಕರ್ಕೊಂತೀಯಾ ಅಂತ ಎಲ್ಲ ಹೇಳ್ತಾರೆ. ನನ್ನ ಶೂಟಿಂಗ್ ಕರ್ಕೊಂತೀಯಾ ಅಂತಾರ. ಮತ್ತೆ ಕೊಡ್ಸಿ ಚಾನ್ಸ್ ಪಾಪ ಅವರಿಗೂ. ಬನ್ನಿ ಅಂತೀನಿ, ಆದ್ರೆ ಅವರು ನನ್ ಸ್ಕೂಲಿಗೆ ಬರ್ಬೇಕಲ್ಲ, ಏನ್ ಮಾಡ್ಲಿ ಅಂತಾರೆ. ಅವಾಗ ನೀವೇನ್ ಹೇಳ್ತೀರಾ? ಅದಕ್ಕೆ ಸಂಡೇ ಬನ್ನಿ ಅಂತೀರಾ. ನೋಡಕ್ಕ ಶೂಟಿಂಗಿಗೆ. ಓಕೆ, ಇವಾಗ ಶೂಟಿಂಗ್ ಸೆಟ್ ಅಲ್ಲೆಲ್ಲ ಅವ್ರ ಜೊತೆಗೆಲ್ಲ ಇರ್ತಿದ್ರಲ್ಲ, ಅದು ನೋಡಿದ್ರೆ ಫುಲ್ಲು ಭಯ ಅನ್ನಿಸ್ತಿರ್ಲಿಲ್ವಾ? ಇಲ್ಲ, ರಾಜ್ಬಿ ಶೆಟ್ಟಿ ಸರ್ ಇದ್ರಲ್ಲ ಏನು ಭಯ ಅನ್ನಿಸ್ತಿರ್ಲಿಲ್ಲ. ಸ್ವಲ್ಪ ಭಯ ಆಗ್ತಿತ್ತು. ಸ್ವಲ್ಪ. ಏನಂತ ಕರಿತಾ ಇದ್ರಿ ನೀವು ಅವರಿಗೆ? ನಾನು ಅವರಿಗೆ ರಾಜ್ಬಿ ಶೆಟ್ಟಿ ಸರ್ ಅಂತ ಕರಿತಿದ್ದೆ. ಅವ್ರು ನನ್ನ ಪ್ರೀತಿಯಿಂದ ಸುಬಕ್ಕ ಅಂತ ಕರಿತಿದ್ರು. ನೀವು ಸರ್ ಅಂತಾನೆ ಕರಿತಾ ಇದ್ರಿ. ಓಕೆ, ನಿಮ್ ಟೀಚರ್ಸ್ ಎಲ್ಲ ಏನಂತಾರೆ? ಟೀಚರ್ಸ್ ಎಲ್ಲ ಗುಡ್ ಅಂತಾರೆ. ಎರಡು ಕಡೆನೂ ಫೋಕಸ್ ಮಾಡ್ತೀನಲ್ಲ, ಅದಕ್ಕೆ ಗುಡ್ ಅಂತಾರೆ. ಓದೋದ್ರಲ್ಲೆಲ್ಲ ಫಸ್ಟಾ? ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಎರಡನ್ನೂ? ಅಂದ್ರೆ ನಾನು ಸಂಡೇ ಎಲ್ಲ ಬುಕ್ಸ್ ನ ಕ್ಯಾರಿ ಮಾಡ್ತೀನಿ. ಶೂಟಿಂಗ್ ಸೆಟ್ಗೆ ಬುಕ್ಸ್ ನ ಕ್ಯಾರಿ ಮಾಡ್ತೀರಾ? ಅಲ್ಲೋಗಿ ಓದ್ಕೊಳ್ಳೋದು ಇಷ್ಟೊಂದು. ಅಂದ್ರೆ ಓದೋದು ಅಂತಂದ್ರೂ ತುಂಬಾ ಇಷ್ಟ, ಆಕ್ಟಿಂಗ್ ಅಂದ್ರೂ ತುಂಬಾ ಇಷ್ಟ. ಎರಡು ತುಂಬಾ ಇಷ್ಟ. ಆಮೇಲೆ ಇನ್ನೇನೇನ್ ಮಾಡ್ತೀರಾ? ನಾನು ಡ್ಯಾನ್ಸ್ ಮಾಡ್ತೀನಿ, ಡೈಲಾಗ್ಸ್ ಹೇಳ್ತೀನಿ. ಆಮೇಲೆ ಸಾಂಗ್ ಹಾಡ್ತೀನಿ. ಯಾವ್ದಾದ್ರು ಒಂದ್ ಸಾಂಗ್ ಹಾಡ್ಬೋದಾ ಇವಾಗ? ಈಗ ಈ ಫಿಲಂ ಸಾಂಗ್ ಹೇಳ? ಮುದ್ದಾಡಲಿಲ್ಲ, ಕೈ ತುತ್ತು ನೀಡಲೇ ಇಲ್ಲ, ಮಗಳಾಗಿ ಬಂದೋಡು ನೀನಾ, ಜೋಡಿ ಜಡೆಯನ್ನು ಕಟ್ಟಲೇ ಇಲ್ಲ, ಜೋಲಾಳಿಯನ್ನು ಹಾಡಲೇ ಇಲ್ಲ, ತಾಯಾಗಿ ಬಂದೋಳು ನೀನಾ, ಕೇಳಿಲ್ಲ ದೇವರ ನಾನು, ಹೊತ್ತಿಲ್ಲ ಹರಕೆ ಏನು, ಆಗಲು ಸಿಕ್ಕ ವರವು ನೀನಾ.
ನೀನಾ ನೀನಾ ಎಷ್ಟು ಬ್ಯೂಟಿಫುಲ್ ಆಗಿ ಹಾಡ್ತೀರಾ. Thanks. ಓಕೆ, ಇದು ನಿಮ್ಮ ಅಪ್ಪ ಮಗಳ ನಡುವೆ ಬರುವಂತ ಸಾಂಗಾ ಹಾ ಫಿಲ್ಮ್ ಅಲ್ಲಿ? ಹೌದು. ಆ ಸಾಂಗ್ ಶೂಟಿಂಗ್ ಟೈಮ್ ಅಲ್ಲೆಲ್ಲ ನಿಮ್ಮ ಅವರ ಒಂದು ಬಾಂಡಿಂಗ್ ಹೇಗಿತ್ತು? ಫುಲ್ ಕ್ಯೂಟ್ ಆಗಿತ್ತು. ಕ್ಯೂಟ್ ಆಗಿತ್ತು. ಅಂದ್ರೆ ನಾವು ಆಟ ಆಡ್ತಿದ್ವಿ ಅವಾಗೆಲ್ಲ ಹಾ. ಫನ್ ಆಗಿ. ಅವ್ರು ನನಗೆ ಚಕಗುಳಿ ಕೊಡ್ತಿದ್ರು, ನಾನು ಅವರಿಗೆ ಆಟ ಆಡ್ತಿದ್ದೆ. ಆಮೇಲೆ ಅವೆಲ್ಲ ತುಂಬಾ ಫನ್ ಆಗಿದ್ವಿ. ಫನ್ ಆಗಿರ್ತಿತ್ತು. ಅಂದ್ರೆ ಅಪ್ಪ ಮಗಳಲ್ವಾ, ಮಗಳು ಅಪ್ಪಂಗೆ ತರಲೆ ಮಾಡೋದು, ಅಪ್ಪ ಮಗಳಿಗೆ ತರಲೆ ಮಾಡೋದು ಕ್ಯಾರೆಕ್ಟರ್ ಅಲ್ಲಿ ಇಲ್ವಾ? ಹಂಗೆ ನೀವು ತುಂಬಾ ಸೀರಿಯಸ್ ಫನ್ ಆಗಿ ಏನಾದ್ರು ಇದೆಯಾ? ಫನ್ ಆಗೇ ಇದೆ. ಫನ್ ಆಗೇ ಇದೆ ನಿಮ್ಮಿಬ್ರು ಕ್ಯಾರೆಕ್ಟರ್ ಸಿನಿಮಾದಲ್ಲಿ. ಯಾವ್ದಾದ್ರು ಒಂದು ಡೈಲಾಗ್ ಯಾವ್ದಾದ್ರು ನೆನ್ಪಿದ್ರೆ? ನಾನು ಅದನ್ನ ಹೇಳಲ್ಲ ಹೇಳ್ಬೋದು. ಹೇಳಲ್ಲ ಅದನ್ನ ಹೇಳಲ್ಲ. ಫಿಲಮೇ ನೋಡ್ಬೇಕು ನೀವು. ನಾನು ನಾವು ಫಿಲಾಮೇ ನೋಡ್ಬೇಕು, ಅವ್ರ ಡೈಲಾಗು ಹೇಳಲ್ಲ. ನೆನ್ಪಿದ್ಯಾ ಡೈಲಾಗ್ಸ್ ಎಲ್ಲ? ಹಾ ಎಲ್ಲ ನೆನ್ಪಿದೆ. ಈಗ ಡೈಲಾಗ್ ಎಲ್ಲ ಇಷ್ಟಿಷ್ಟು ಉದ್ದ ಇರುತ್ತಲ್ಲ, ಹೇಗ್ ನೆನ್ಪಿಡ್ಕಂತಿದ್ರಿ? ಅಂದ್ರೆ ನಂಗೆ ಜ್ಞಾಪನ ಶಕ್ತಿ ತುಂಬಾ ಇದೆ. ಜ್ಞಾಪನ ಶಕ್ತಿ ಮೆಮೊರಿ ತುಂಬಾ ಇದೆ ನನಗೆ. ಓಕೆ, ಹೇಗದು? ಅಂದ್ರೆ ನಾನು ಯಾವಾಗ ಪ್ರಾಕ್ಟೀಸ್ ಮಾಡ್ತಿರ್ತೀನಿ. ಯಾವಾಗ್ಲೂ ಪ್ರಾಕ್ಟೀಸ್ ಅಂದ್ರೆ ನಮ್ ಟೀಚರ್ಸ್ ಹೇಳ್ತಾರೆ, ಕ್ಲಾಸ್ ಅಲ್ಲಿ ಹೇಳಿಸ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ಹೇಳಿಸ್ತಾರೆ ಡೈಲಾಗ್. ಇನ್ನೂ ಎಲ್ಲ ನೆನ್ಪಿದ್ಯಾ? ನೆನ್ಪಿದೆ. ಭೈರತಿ ರಣಗಲ್ದು ಯಾವ್ದಾದ್ರು ಡೈಲಾಗ್ ಹೇಳೋದಾದ್ರೆ? ಭೈರತಿ ರಣಗಲ್ ಅದ್ರಲ್ಲಿ ಯಾವ್ದು ಡೈಲಾಗ್ ಇಲ್ಲ. ಯಾವ್ದು ಡೈಲಾಗೇ ಇಲ್ಲ. ಓಕೆ, ಇವಾಗ ನೀವು ಮಾಡಿರೋ ಫಿಲ್ಮ್ ಅಲ್ಲಿ ಹಾ. ಯಾವ್ದಾದ್ರು ಡೈಲಾಗ್ ನೆನ್ಪಿದ್ರೆ ಹೇಳಿ. ಅಂದ್ರೆ ಇದ್ರಲ್ಲೇ ದೊಡ್ಡ ಡೈಲಾಗ್ ಇರೋದು ಯಾವ್ದು ಇಲ್ಲ. ಓ, ಇದ್ರಲ್ಲೇ ದೊಡ್ಡ ಡೈಲಾಗ್, ಯಾವ್ದಲ್ಲೂ ಡೈಲಾಗೇ ಇಲ್ಲ. ಮತ್ತೆ ಹೆಂಗೆ? ಅಂದ್ರೆ ಬರೀ ಆಕ್ಟರ್ ರಿಯಾಕ್ಷನ್ ಅಷ್ಟೇ, ಅದೆಲ್ಲ ಚಿಕ್ಕ ಡೈಲಾಗ್. ಚಿಕ್ಕ ಡೈಲಾಗ್ ಯಾವ್ದು ನೆನ್ಪಿಲ್ವಾ? ನೆನ್ಪಿದೆ. ನೆನ್ಪಿದೆ, ಮತ್ತೆ ಯಾವ್ದಾರು ಒಂದು ಹೇಳಿ. ಬಗೀರದಿದೆ, ಹೇಳಿ. ಸ್ಮಾಲ್ ಅಷ್ಟೇ. ಪರವಾಗಿಲ್ಲ. ನಮ್ಮನ್ನ ಕಾಪಾಡಿದಕ್ಕೆ ಅಂಕಲ್ ಸಾಯಿಸ್ಬಿಡ್ತಾರ ಅಮ್ಮ, ಅಷ್ಟೇ. ಅಷ್ಟೇ? ಎಷ್ಟು ಕ್ಯೂಟ್ ಆಗಿ ಹೇಳ್ತೀರಾ. ಓಕೆ, ಏನ್ ತಿನ್ನೋದು ಫುಡ್ ಗೊಂಬೆ? ನನ್ಗೆ ಎಲ್ಲ ಫ್ರೂಟ್ಸು ಇಷ್ಟ. ಎಲ್ಲ ಫುಡ್ಸು ಇಷ್ಟ. ಅಂದ್ರೆ ಈ ಜ್ಞಾಪನ ಶಕ್ತಿ ಜಾಸ್ತಿ ಅಲ್ಲ, ಅದಕ್ಕೇನಾದ್ರು ತಿಂತೀರಾ? ಇಲ್ಲ ಇಲ್ಲ, ಅಂದ್ರೆ ಹಾಗೇನಿಲ್ಲ. ಬಾದಾಮಿ ತಿಂತೀನಿ. ಓಕೆ, ಬಾದಾಮಿ, ಆಪಲ್, ಬನಾನಾ ಎಲ್ಲ ಫ್ರೂಟ್ಸ್ ಇಷ್ಟ. ಎಲ್ಲ ಫ್ರೂಟ್ಸ್ ಇಷ್ಟ. ಆಮೇಲೆ ಈ ರಕ್ಕಸಪುರದಳು ಜರ್ನಿ ಇದೆಯಲ್ಲ, ಹಾ. ಹೇಗಿತ್ತು ಆ ಅನುಭವ? ಅಂದ್ರೆ ತುಂಬಾ ಮೆಮೊರಿ ನೆನ್ಸ್ಕೋಬೇಕು, ಯಾವಾಗ್ಲೂ ನೆನ್ಸ್ಕೋಬೇಕು. ಫುಲ್ ಫನ್ನಿ ಆಗಿತ್ತು. ಫುಲ್ ಫನ್ನಿ. ಈ ಫಿಲಮ್ಸ್ ಎಲ್ಲ ಫುಲ್ ಚೆನ್ನಾಗಿತ್ತು. ಫುಲ್ ಚೆನ್ನಾಗಿತ್ತು. ಈ ಫಿಲಮ್ ಅಂತೂ ಫುಲ್ ಕೇಳಂಗೆ ಇಲ್ಲ, ಸಖತ್ತಾಗಿತ್ತು. ಸಖತ್ತಾಗಿದೆ. ಆಮೇಲೆ ಈ ಫಿಲಮ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತು. ಓಕೆ, ಆಡಿಷನ್ಸ್ ಎಲ್ಲ ಕೊಡ್ಬೇಕಾದ್ರೆ ಭಯ ಆಗಲ್ವಾ? ಇಲ್ಲ ಇಲ್ಲ. ಆಡಿಷನ್ ಅಲ್ಲೆಲ್ಲ ಹೇಗೆ ಇದು, ಅಂದ್ರೆ ಡೈಲಾಗ್ ಹೇಳ್ಬೇಕಾ ಅಲ್ಲೂ? ಹಾ, ಅವ್ರು ಕೊಡ್ತಾರೆ, ಅದನ್ನೆಲ್ಲ ನೆನ್ಪಿಟ್ಕೊಂಡು ಹೇಳ್ಬೇಕು. ಅವಾಗ ಹೆಂಗೆ? ಇಲ್ಲ, ನಾನು ಒಂದ್ಸಲ ನೋಡ್ಕೊಂಡ್ಬಿಟ್ರೆ ಹೇಳ್ತೀನಿ. ಎಲ್ಲ ನೆನ್ಪಿರುತ್ತೆ. ಅಂದ್ರೆ ಇವಾಗ ಕನ್ನಡ ಎಲ್ಲ ತುಂಬಾ ಸ್ಪಷ್ಟವಾಗಿ ಓದಕ್ ಬರುತ್ತಾ? ಇಲ್ಲ, ಸ್ವಲ್ಪ ಓದಕ್ ಬರುತ್ತೆ, ಬಟ್ ಓದ್ತೀನಿ. ಮತ್ತೆ ಅಮ್ಮ ಹೇಳ್ಕೊಡ್ತಾರ ಅದನ್ನೆಲ್ಲ? ಇಲ್ಲ, ಅಮ್ಮ ಅವ್ರ ಪಾಡಿ ಕೆಲಸ ಮಾಡ್ತಾರೆ, ನಾನು ಒಬ್ಳೆ ಓದ್ತೀನಿ. ಹೆಂಗೆ? ಕೂಡ್ಸ್ಕೊಂಡ್ ಓದ್ತೀನಿ. ಕೂಡ್ಸ್ಕೊಂಡು ಓದೋದು. ಇನ್ನು ಏನೇನ್ ಟ್ಯಾಲೆಂಟ್ ಇದೆ ಗೊಂಬೆಗೆ? ಡೈಲಾಗ್ಸ್ ಹೇಳ್ತೀನಿ. ಆಮೇಲೆ ಡ್ಯಾನ್ಸ್, ಸಾಂಗ್. ಈಗ ರೀಸೆಂಟ್ ಆಗಿ ನಂದು ಆನ್ಯುವಲ್ದು ಡ್ಯಾನ್ಸ್ ನಡೀತು. ಎಲ್ರೂ ಹೇಳ್ತಿದ್ರು ಚೆನ್ನಾಗ್ ಮಾಡಿದೆ ಅಂತ. ಎಲ್ರೂ ಹೇಳ್ತಿದ್ರು. ನಿಮಗೇನ್ ಅನ್ನಿಸ್ತು? ನನಗೂ ಖುಷಿ ಆಯ್ತು. ಎಲ್ಲಾರು ಹೇಳ್ತಾರೆ, ನಿಮ್ದು ಆಕ್ಟಿಂಗ್ ಅನ್ನು ಚೆನ್ನಾಗಿ ಮಾಡ್ತೀಯಾ, ಓದೋದಲ್ಲೂ ಚೆನ್ನಾಗಿ ಓದ್ತೀಯಾ ಅಂತಾರೆ. ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀಯಾ ಅಂತ, ಹಾಡೋ ಚೆನ್ನಾಗಿ ಹಾಡ್ತೀರಾ. ಹೇಗಿದೆಲ್ಲ ಎಲ್ಲ ಟ್ಯಾಲೆಂಟು ನೀವ್ ಒಬ್ಬರೇ ಇಟ್ಕೊಂಡ್ರೆ ನಾವೆಲ್ಲ ಏನ್ ಮಾಡೋದು ಅಂತ ನೋಡಿ. ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲ ಅಂದ್ರೆ ಎಷ್ಟು ಜನ ಫ್ರೆಂಡ್ಸ್ ಇದಾರೆ? ನಂಗೆ ಎಲ್ಲ ಕ್ಲಾಸ್ ಅಲ್ಲಿ ಎಲ್ಲ ಫ್ರೆಂಡ್ಸ್. ಎಲ್ಲರೂ ಫ್ರೆಂಡ್ಸ್. ಬೆಸ್ಟ್ ಫ್ರೆಂಡ್ ಅಂತ ಯಾರು ಇಲ್ವಾ? ನಿಯತಿ ಅವಳೊಬ್ಳೆ ಬೆಸ್ಟ್ ಫ್ರೆಂಡ್. ಅವಳೊಬ್ಳೆ ಬೆಸ್ಟ್ ಫ್ರೆಂಡ್. ಅವ್ರು ಏನ್ ಹೇಳ್ತಾರೆ? ನೀವು ಈ ತರ ಆಕ್ಟ್ ಮಾಡ್ತೀರಾ, ಡಾನ್ಸ್ ಮಾಡ್ತೀರಾ, ಹಾಡು ಹೇಳ್ತೀರಾ? ಅಂದ್ರೆ ನಾನು PT ಆಟ ಆಡ್ಬೇಕಾದ್ರೆಲ್ಲ ನಾನು ಹೇಳ್ಕೊಡ್ತೀನಿ ಅವ್ರಿಗೆ. ಹೇಳ್ಕೊಡಿ ಅಂತ ನನ್ಗೆ ರಿಕ್ವೆಸ್ಟ್ ಮಾಡ್ತಾರೆ, ಪ್ಲೀಸ್ ಅಂತ. ಅದಕ್ಕೆ ನಾನು ಹೇಳ್ಕೊಡ್ತೀನಿ. ಅದೇ ಫ್ರೆಂಡ್ಸ್ಗೆಲ್ಲ ಏನ್ ಹೇಳ್ಕೊಡ್ತೀರಾ ಗೊಂಬೆ? ಅಂದ್ರೆ ಡ್ಯಾನ್ಸ್ ಹೇಳ್ಕೊಡ್ತೀನಿ, ಇಲ್ಲಾಂದ್ರೆ ಸಾಂಗ್ ಹೇಳ್ಕೊಡ್ತೀನಿ, ಅಥವಾ ಆಟ ಆಡಿಸ್ತೀನಿ. ಆಟ ಆಡ್ಸೋದು. ಇವಾಗ ಓದೋದ್ರಲ್ಲೂ ಫಸ್ಟ್, ನೀವು ಆಕ್ಟಿಂಗ್ ಅಲ್ಲೂ ಫಸ್ಟ್, ಡ್ಯಾನ್ಸ್ ಅಲ್ಲೂ ಫಸ್ಟ್, ಸಿಂಗಿಂಗ್ ಅಲ್ಲೂ ಫಸ್ಟ್. ಇವಾಗ ನಾನೊಂದು ಟಾಸ್ಕ್ ಕೊಡ್ತೀನಿ, ಓಕೆನಾ? ನಿಮ್ಮ ಫೇವ್ರೆಟ್ ಸಾಂಗ್ ಈ ಫಿಲ್ಮಿನ್ ಬಿಟ್ಟು ಬೇರೆ ಯಾವ್ದಾದ್ರು ಒಂದ್ ಸಾಂಗ್ ಆಡ್ಬೇಕು ಇವಾಗ. ಈ ಸಾಂಗ್ ಬಿಟ್ರೆ ಅಪ್ಪು ಸರ್ದೊಂದು ಸಾಂಗ್ ಹೇಳ್ತೀನಿ. ಓಕೆ, ರೆಡಿ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ, ಟನ್ 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 ಟಡನ್ ಟನ್ ಟನ್ ಟಡನ್ ಟನ್ ಟಡನ್ ಟನ್ ಟನ್. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು ಆರಾಧ್ಯ
ರಾಜಿಸು ಆರಾಜಿಸು ರಾಜನೊಬ್ಬನು ಆಡಿಸಿಯೇ ನೋಡು ಬೀಡಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯವಾಗದು ಟನ್ 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 ಟಡನ್ ಟನ್ ಟನ್ ಟಡನ್ ಟನ್ ಟಡನ್ ಟನ್ ಟನ್ ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಟನ್ ಟನ್ ಟಡನ್ ಟನ್ ಟನ್. ವೆರಿ ಗುಡ್. ನೋಡಿ ಎಷ್ಟು ಚೆನ್ನಾಗಿ ಹಾಡ್ತೀರಾ. ಮ್ಯೂಸಿಕ್ ಕ್ಲಾಸಿಗೆಲ್ಲಾನು ಹೋಗ್ತೀರಾ? ಇಲ್ಲ ಇಲ್ಲ ಅಂದ್ರೆ ಇದನ್ನ ಮೊಬೈಲ್ ಅಲ್ಲೇ ನೋಡ್ಕೊಂಡು ಕಲ್ತ್ಕೊಂಡಿ? ಇಲ್ಲ, ಮ್ಯಾಮ್ ಹೇಳ್ಕೊಡ್ತಾರೆ. ಮ್ಯಾಮ್ ಹೇಳ್ಕೊಟ್ಟಿರೋದಾ ಇದು? ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದು? ಇಲ್ಲ, ಸ್ಕೂಲಲ್ಲ. ನಾನು ಸಾಂಗ್ಸ್ ತುಂಬಾ ಇಷ್ಟ ನನಗೆ. ಓ, ಸಾಂಗ್ಸ್ ತುಂಬಾ ಇಷ್ಟ. ಸಾಂಗ್ ಕೇಳ್ಬೇಕಾದ್ರೆ ನಾನು ಜ್ಞಾಪನ ಇಟ್ಕೊಂತೀನಿ. ಜ್ಞಾಪನ ಇಟ್ಕೊತೀರಾ? ಟೀಚರ್ಸ್ 2 ಸಾಂಗ್ ಹೇಳ್ಕೊಟ್ಟಿದ್ದಾರೆ. 2 ಸಾಂಗ್ ಹೇಳ್ಕೊಟ್ಟಿದಾರಾ? ಓಕೆ. ಅಪ್ಪು ಸರ್ ಯಾಕೆ ಇಷ್ಟ ಆಗ್ತಾರೆ? ಅಂದ್ರೆ ಅವ್ರು ತುಂಬಾ ಟ್ಯಾಲೆಂಟ್ ಇದ್ದಾರೆ, ತುಂಬಾ ಒಳ್ಳೆಯವರು. ಹಾಗಾಗಿ ಇಷ್ಟ. ಅವ್ರು ಯಾವ ಫಿಲ್ಮ್ ಅಂದ್ರೆ ತುಂಬಾ ಇಷ್ಟ ಗೊಂಬೆಗೆ? ನನ್ ಫಿಲಮ್ಗಳು ಯಾವ್ದು ನೋಡಲ್ಲ. ಅಂದ್ರೆ ನನ್ ಓದೋದ್ರೆ ತುಂಬಾ ಇಷ್ಟ. ನನ್ ಟಿವಿನೇ ನೋಡಲ್ಲ. ಟಿವಿನೇ ನೋಡಲ್ಲ? ಯಾಕೆ? ನನಗೆ ಟಿವಿ ಅಂದ್ರೆ ಇಷ್ಟ ಅಲ್ಲ. ಟಿವಿ ಅಂದ್ರೆ ಇಷ್ಟ ಆಗಲ್ಲ, ಬರೀ ಓದೋದು, ಶೂಟಿಂಗ್ ಮಾಡೋದು. ಅಂದ್ರೆ ಯಾವಾಗಾದ್ರೂ ಏನಾದ್ರು ಬರಿಬೇಕು, ಇಲ್ಲಾಂದ್ರೆ ಬೋರ್ ಆಗುತ್ತೆ. ಓ, ಬೋರ್ ಆಗುತ್ತೆ. ಓದ್ಬೇಕು, ಬರಿಬೇಕು. ನೋಡಿ, ನಿಮ್ ತರ ಮಕ್ಳು ಬೇಕು ನಮ್ಗೆ. ಓಕೆ. ಡಿ ಬಾಸ್ ಅಂದ್ರೆ ಇಷ್ಟ ಅಲ್ಲ? ಡಿ ಬಾಸ್ ಯಾಕೆ ಇಷ್ಟ ಆಗ್ತಾರೆ? ಅಂದ್ರೆ ಅವರು ಟ್ಯಾಲೆಂಟ್, ತುಂಬಾ ಒಳ್ಳೆಯವರು, ತುಂಬಾ ಫಿಲಮ್ಸ್ ಗಳು ಮಾಡಿದಾರಲ್ಲ. ಆಮೇಲೆ ತುಂಬಾ ಸಲ ನಾನು ಅವರನ್ನ ಮೀಟ್ ಮಾಡಿದೀನಿ. ಮೀಟ್ ಮಾಡಿದೀರಾ? ಏನ್ ಮಾತಾಡಿದ್ರು ಅವರು ನಿಮ್ ಜೊತೆಗೆ? ಅಂದ್ರೆ ನಾನು ಒಂದ್ಸಲ ಕೇಳಿದ್ದೆ, ನಾನು ನಿಮ್ ಬರ್ಲಾ ಅಂತ ಅವ್ರು ಹೇಳಿದ್ರು. ಫಸ್ಟ್ ಪೋಮ್ ಕಲಿ ಅಂದ್ರು. ಫುಲ್ ಚಿಕ್ಕವಳಿದ್ದಾಗ ಮೀಟ್ ಮಾಡಿದ್ರಿ? ಅವಾಗ ಫಸ್ಟ್ ಅವಾಗ ಹೇಳಿದ್ರು, ನೀನ್ ಫಸ್ಟ್ ಪೋಮ್ ಕಲಿ, ಆಮೇಲೆ ನನ್ನ ಹತ್ರ ಬಾ ಅಂದ್ರು. ಆಮೇಲೆ ಕಲ್ತ್ಕೊಂಡ್ ಮತ್ತೆ ಹೋಗಿದ್ರಾ? ಇಲ್ಲ, ಮಾಡಿದೀರಾ? ಒಂದ್ 5 ಟೈಮ್ಸ್ ಮಾಡಿದ್ವಿ ಚಿಕ್ಕವಳಿದ್ದಾಗ್ಲೂ. ಆ 5 ಟೈಮ್ಸ್ ಮೀಟ್ ಆದಾಗ್ಲೂ ಏನೇನ್ ಮಾತಾಡಿದ್ರು ಅವರು? ಅಂದ್ರೆ ಫಸ್ಟ್ ಟೈಮ್ ಮೀಟ್ ಆದಾಗ ನಾನು ತುಂಬಾ ಚಿಕ್ಕ ಬೇಬಿ, ಅವಾಗ ಏನು ಮಾತಾಡಿರ್ಲಿಲ್ಲ. ಅದೇ ನಂಗೆ 5 ಇಯರ್ಸ್ ಇದ್ದಾಗ ಒಂದ್ಸಲ ಹೋಗಿದ್ದೆ. ಆಗ ನಾನು ಬರ್ತೀನಿ ನಿಮ್ ಜೊತೆಗೆ ಆಕ್ಟ್ ಮಾಡ್ಬೇಕಂದ್ರೆ ನನ್ಗೆ ಇಷ್ಟ ಅಂತ ಕೇಳಿದೆ. ಫಸ್ಟ್ ಪೋಮ್ ಕಲಿ ಬಂದ್ ನನ್ನ ಹತ್ರ ಹೇಳು, ಆಮೇಲೆ ಸೇರಿಸ್ಕೊತೀನಿ ಅಂದ್ರು. ಹಂಗಂತ ಹೇಳಿದ್ರಾ? ಇವಾಗ ಅವ್ರ ಫಿಲಂ ರಿಲೀಸ್ ಆಯ್ತಲ್ಲ, ನೋಡಿಲ್ವಾ? ಇಲ್ಲ, ನಾನು ಈಗ ಎಕ್ಸಾಮ್ ನಡೀತಿತ್ತು, ಜಾನ್ವರಿ ಎಕ್ಸಾಮ್ ನಡೀತಿತ್ತಲ್ಲ, ಅದಕ್ಕೆ ನಾನು ಹೋಗಿಲ್ಲ. ನಂಗೆ ಫಿಲಮ್ಸ್ ನೋಡಲ್ಲ ಇಷ್ಟ. ಆದ್ರೂ ಅವ್ರು ಯಾಕೆ ಇಷ್ಟ ಆಗ್ತಾರೆ? ಬಟ್ ನಾನು ಯಾವಾಗಾದ್ರೂ ಒಂದ್ಸಲ ಬೋರ್ ಆದಾಗ ನೋಡ್ತೀನಿ ಅಷ್ಟೇ. ಬೋರ್ ಆದಾಗ ಫಿಲ್ಮ್ ನೋಡ್ತೀರಾ? ಅಥವಾ ನನಗೀಗ ರಾಜ್ಬಿ ಶೆಟ್ಟಿ ಸರ್ ಆಗ್ಲಿ ಅಥವಾ ಪುನೀತ್ ಸರ್, ಎಲ್ಲರೂ ಇಷ್ಟ. ಎಲ್ಲರೂ ಇಷ್ಟ. ಈಗ ನೀವು ಶಿವಣ್ಣ ಅವ್ರ ಜೊತೆಗೆ ಬೈರತಿ ರಣಗಲ್ಲ ಮಾಡಿದ್ರಲ್ಲ, ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಶಿವಣ್ಣನ ನಾವು ನೋಡ್ಬೇಕು ಅಂತಂದ್ರೆ ನಮಗೆ ಒಂಥರ ಖುಷಿ. ನೀವು ಅವ್ರ ಜೊತೆಗೆ ಆಕ್ಟ್ ಮಾಡ್ಬಿಟ್ಟಿದೀರಾ, ಹೇಗಿತ್ತು? ಅಂದ್ರೆ ಅವರು ಫನ್ ಆಗಿ ಮಾತಾಡ್ಸ್ಕೊಂಡು ಚೆನ್ನಾಗಿತ್ತು. ಹೇಗ್ ನೋಡ್ಕೊಳ್ತಿದ್ರು ಅವರು? ಅವ್ರಿಗೆ ಮಕ್ಳಂದ್ರೆ ತುಂಬಾ ಇಷ್ಟ ಅಲ್ಲ? ಅಂದ್ರೆ ತುಂಬಾ, ಅಂದ್ರೆ ರಾಜ್ಬಿ ಶೆಟ್ಟಿ ಸರ್ ಹೆಂಗಿದ್ರು ಹಂಗೆ ಇದ್ರು. ಫುಲ್ ಕಾಮಿಡಿ ಮಾಡ್ಕೊಂಡು ಚೆನ್ನಾಗಿದ್ರು. ಆಮೇಲೆ ಶ್ರೀ ಮುರಳಿ ಸರ್ ಜೊತೆಗೆ ಬಗೀರ ಮಾಡ್ತೀರಾ? ಅವರು ಸೇಮ್ ಮುದ್ದಾಗಿ ಇದ್ರು. ಹಾಗೆ ಇದ್ರು ಅವರುನು. ಎಲ್ಲಾ ಹೀರೋಸ್ ಮುದ್ದಾಗಿ ಮಾತಾಡ್ಕೊಂಡು ಇರ್ತಿದ್ರು. ಈಗ ಯಾವ್ಯಾವ ಹೀರೋಗಳ ಜೊತೆಗೆ ಆಕ್ಟ್ ಮಾಡಿದೀರಾ ನೀವು? ನಾನು ರಾಜ್ಬಿ ಶೆಟ್ಟಿ ಸರ್ ಜೊತೆ ಮಾಡಿದ್ದೀನಿ, ಶ್ರೀ ಮುರಳಿ ಸರ್ ಜೊತೆ ಮಾಡಿದ್ದೀನಿ, ಮತ್ತೆ ಶಿವರಾಜ್ ಕುಮಾರ್ ಸರ್ ಜೊತೆ ಮಾಡಿದ್ದೀನಿ. ಆಮೇಲೆ ಜ್ಞಾಪನಾಗಿಲ್ಲ, ಹೀರೋಸ್ ನೇಮ್ ಎಲ್ಲ ಮರ್ತೋಗುತ್ತೆ. ಯಾವ್ಯಾವ ಹೀರೋಯಿನ್ ಜೊತೆಗೆ ಆಕ್ಟ್ ಮಾಡ್ಬೇಕು ಅಂತ ಆಸೆ? ನಂಗೆ ಹೀರೋಯಿನ್ಸ್ ಜೊತೆ ಎಲ್ಲರ ಜೊತೆನೂ ಇಷ್ಟ, ಬಟ್ ಯಾವ್ದು ಮಾಡಿಲ್ಲ. ದೊಡ್ಡ ಹೀರೋಯಿನ್ಸ್ ಜೊತೆಗೆ ಇನ್ನೂ ಆಕ್ಟ್ ಮಾಡಿಲ್ಲ. ಆಸೆ ಯಾರ ಜೊತೆಗಿದೆ? ಯಾರ ಜೊತೆಗೆ ಮಾಡ್ಬೇಕು? ಫೇವ್ರೆಟ್ ಅಂತ ಯಾರಾದ್ರೂ ಹೀರೋಯಿನ್ಸ್, ಇವ್ರನ್ನ ತುಂಬಾ ಫಾಲೋ ಮಾಡ್ತೀನಿ ನಾನು? ನಂಗೆ ಎಲ್ಲರೂ ಇಷ್ಟ ಹೀರೋಯಿನ್ ಅಲ್ಲಿ. ಎಲ್ಲರೂ ಇಷ್ಟ. ಓಕೆ. ಇವಾಗ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರು ನಿಮಗೆ ಅಪ್ಪ, ಓಕೆನಾ? ಶೂಟಿಂಗ್ ಸೆಟ್ ಅಲ್ಲಿ ಅಥವಾ ಕ್ಯಾಮ್ರಾ ಹಿಂದೆ ಅವ್ರು ಹೇಗಿರ್ತಿದ್ರು? ಅಂದ್ರೆ ಕ್ವೆಶ್ಚನ್ಸ್ ಕೇಳಿದ್ರು, ಫ್ರೀ ಆಗಿ. ಏನ್ ಪ್ರಶ್ನೆಗಳನ್ನ ಕೇಳ್ತಿದ್ರ ನಿಮ್ಗೆ? ಏನಂತ ಕೇಳ್ತಿದ್ರು? ಅಂದ್ರೆ ಅಂಗಣ್ಣ ಮಂಗಣ್ಣ ಆಗಿ ಮುಚ್ಕೊಂಡು ಉಂಗಣ ಅಂದ್ರೆ ಏನು ಅಂತೆಲ್ಲ, ಬಾಳೆಹಣ್ಣು ಅಂತೆಲ್ಲ ಕ್ವೆಶ್ಚನ್ ತುಂಬಾ ಕೇಳ್ತಿದ್ರು. ಒಗಟು ಕೇಳ್ತಾ ಇದ್ರು. ಆಮೇಲೆ ಸಾಂಗ್, ಇಬ್ರು ಸಾಂಗ್ ಆಡ್ತಿದ್ವಿ. ಯಾವ್ದು ಆಡ್ತಾ ಇದ್ರಿ ಸಾಂಗ್? ಅಂದ್ರೆ ಈಗ ಕೇಳಿಲ್ಲ ದೇವರ ನಾನು ಇತ್ತಲ್ಲ, ಈ ಫಿಲಂ ಸಾಂಗ್ ತುಂಬಾ ಸಲ ಹಾಡಿದೀವಿ ನಾವು ಅವ್ರ ಜೊತೆಗೆ. ಈಗ ಅವ್ರು ನೋಡಿದ್ರೆ ದೊಡ್ಡ ಹೀರೋ ಅವರು ಅಲ್ವಾ?
ಅವ್ರ ಜೊತೆಗೆ ನೀವು ಸ್ಕ್ರೀನ್ ಶೇರ್ ಮಾಡ್ತೀರಾ, ಅಲ್ಲಿ ಅವ್ರು ನಿಮಗೆ ಪ್ರಶ್ನೆ ಕೇಳ್ತಾರೆ, ಹಾಡ್ ಆಡ್ತಾರೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ಅಂದ್ರೆ ಅವ್ರು ಆ ಮೂಮೆಂಟ್ ಫುಲ್ ಮೆಮೊರಿ, ಅದು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರೋ ಮೆಮೊರಿ ಅದು. ಹಾ, ಅಂದ್ರೆ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಇದನ್ನೆಲ್ಲ ನೋಡಿ ನಿಮ್ಗೆ? ಅಂದ್ರೆ ಖುಷಿ ಆಗುತ್ತೆ. ಅಪ್ಪ ಅಮ್ಮಗೆ ಎರಡು ಫೋಕಸ್ ಮಾಡು ಅಂತಾರೆ. ಓದೋದನ್ನು ಫೋಕಸ್ ಮಾಡ್ಬೇಕು, ಶೂಟಿಂಗ್ ಫೋಕಸ್ ಮಾಡ್ಬೇಕು. ಇಬ್ರಿಗೂ ನಾನು ಡಾಕ್ಟರ್ ಆಗ್ಬೇಕು, ಇದು ಶೂಟಿಂಗ್ ಇದ್ ಮಾಡ್ಬೇಕು. ಇಬ್ರಿಗೂ ಈ ಕಡೆ ನೀವು ಆಕ್ಟರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಪ್ಪ ಅಮ್ಮಂಗೆ. ಹಾ, ನಿಮಗೆ ಡಾಕ್ಟರ್ ಆಗ್ಬೇಕು ಅಂತ ಆಸೆ? ಹೌದು. ಇಲ್ಲ, ನಂಗೆ ಎರಡು ಇಷ್ಟ. ಎರಡು ಇಷ್ಟ. ಓಕೆ, ಇವಾಗ ಇನ್ನು ಸೆಕೆಂಡ್ ಸ್ಟ್ಯಾಂಡರ್ಡ್ ಗೊಂಬೆ, ಇನ್ನು ಥರ್ಡ್ ಸ್ಟ್ಯಾಂಡರ್ಡ್, 4th, 5th, 10th ಬರೋ ಅಷ್ಟೊತ್ತಿಗೆ ಎಷ್ಟು ಫಿಲಮ್ ಮಾಡ್ಬೋದಲ್ಲ. ಹಾ, ಫುಲ್ ಖುಷಿ ಖುಷಿ ಖುಷಿ. ಓಕೆ, ಈ ಒಂದು ರಕ್ಕಸಪುರ ಅನ್ನುವಂತಹ ಸಿನಿಮಾ, ಈ ಫುಲ್ ಜರ್ನಿ ನಿಮ್ಮ ಒಂದು ಲೈಫಲ್ಲಿ ನಿಮಗೆ ಎಷ್ಟು ಸ್ಪೆಷಲ್? ತುಂಬಾ ಸ್ಪೆಷಲ್. ತುಂಬಾ ಖುಷಿ ಕೊಟ್ಟಿದ್ದಾರೆ ನನಗೆ. ಓಕೆ, ಬೆಸ್ಟ್ ಫಿಲಮ್ ಅಂದ್ರೆ ರಕ್ಕಸಪುರ. ಅದು ನನ್ನ ತುಂಬಾ ಫೇವರೇಟ್ ಫಿಲಮ್. ಈ ಸಿನಿಮಾದಲ್ಲಿ ಫುಲ್ ಡೈಲಾಗ್ಸ್ ಇದೆಯಾ ನಿಮ್ದು? ಜಾಸ್ತಿ 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 ಇದೆ. ಜಾಸ್ತಿ ಇದೆ, ಅದಕ್ಕೆ ಈ ಸಿನಿಮಾ ತುಂಬಾ ಇಷ್ಟ. ಹೌದು, ತುಂಬಾ ಇಷ್ಟ. ಓಕೆ, ನೆಕ್ಸ್ಟ್ ಯಾವ ಫಿಲ್ಮ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ನೀವು? ನಾನು ಬೇಲ್ ಫಿಲಮ್ ಅಲ್ಲಿ ಓಕೆ, ಆಮೇಲೆ ಸತ್ಯ ಸಣ್ಣ ಫಲಶ್ಚಂದ್ರ, ತುಂಬಾ ಫಿಲಮ್ಸ್ ಅಲ್ಲಿ ಕಾಣಿಸ್ಕೊಂಡು. ತುಂಬಾ ಫಿಲಮ್ಸ್ ಅಲ್ಲಿ. ಓಕೆ, ಈ ಆಕ್ಟಿಂಗ್ ಈಗ ಬರ್ಬೇಕು ಅಂತ ಹೇಗೆ, ಯಾಕೆ ಅನ್ಸಿದ್ ನಿಮ್ಗೆ ಆಕ್ಟರ್ ಆಗ್ಬೇಕು? ಅಂದ್ರೆ ನಾನು ಫಸ್ಟ್ ನನ್ನಮ್ಮ ಸೂಪರ್ ಸ್ಟಾರ್ ಇಂದ ಮಾಡಿದೆ, ಟ್ರೈ ಮಾಡೋಣ ಅಂತ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ? ನಾನು ನನ್ನಮ್ಮ ಸೂಪರ್ ಸ್ಟಾರ್ ಇಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಇದೆ. ಇಲ್ಲಿವರೆಗೂ ಜರ್ನಿ ಬಂದಿದೆ ಅಲ್ಲ? ಹೌದು. ಓಕೆ, ಈ ನಿಮ್ಮ ಒಂದು ಫಿಲ್ಮ್ ಜರ್ನಿನಲ್ಲಿ ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಾ? ಅಂದ್ರೆ ನಮ್ಮ ಅಪ್ಪ ಅಮ್ಮ, ಓಕೆ, ಮತ್ತೆ ನಮ್ಮ ಮಾವ ರವಿ ಸರ್, ಮತ್ತೆ ಶಿವಣ್ಣ, ಗಾಂಧಿ ಅಣ್ಣ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಸ್ಪೆಷಲಿ ರಾಜ್ಬಿ ಶೆಟ್ಟಿ ಸರ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರಂದ್ರೆ ಹಾ, ತುಂಬಾ ಇಷ್ಟ. ಯಾಕೆ ತುಂಬಾ ಇಷ್ಟ? ಯಾಕಂದ್ರೆ ಅವ್ರು ನನ್ನ ಜೊತೆ ಯಾವಾಗ್ಲೂ ಮುದ್ದಾಗಿರ್ತಿದ್ರು. ಆಮೇಲೆ ಫುಲ್ ಫನ್ನಿ ಆಗಿತ್ತು. ಎಲ್ಲ ಯಾವ ಫಿಲಮ್ ಅಲ್ಲೂ ಆತರ ಇರ್ತಿರ್ಲಿಲ್ಲ. ಇದೊಂದು ಫಿಲಮ್ ನನಗಿದೆ. ಅದು ಈ ಫಿಲಮ್ ಅಂದ್ರೆ ನಂಗೆ ತುಂಬಾ ಇಷ್ಟ. ತುಂಬಾ ಇಷ್ಟ. ಹೌದು. ಓಕೆ, ಇವಾಗ ಸಿನಿಮಾ ರಿಲೀಸ್ ರೆಡಿ ಇದೆ ಅಲ್ವಾ? ಫೆಬ್ರವರಿ 6ನೇ ತಾರೀಕು. ಏನ್ ಹೇಳಕ್ ಇಷ್ಟ ಪಡ್ತೀರಾ? ಅಂದ್ರೆ ಎಲ್ಲಾರು ಥಿಯೇಟರ್ ಬಂದು ನನ್ ಫಿಲಮ್ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಇಷ್ಟಪಡ್ತೀರಾ? ಓಕೆ, ನನ್ ಜೊತೆಗೆ ತುಂಬಾ ಮುದ್ದಾಗಿ ಮಾತಾಡಿ ಟೈಮ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಗೊಂಬೆ. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ವಾ ಪಟ 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 ಅಂತ ಗೊಂಬೆ ಹೇಗೆ ಮಾತನ್ನ ಮುಗಿಸಿದ್ಲು ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.